ಹಾಯ್, ನನ್ನ ಹೆಸರು ಮನೋಹರ್ ಅಂತ. ನಾನು ಥಿಯೇಟರ್ ಆರ್ಟಿಸ್ಟಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಬಿ ಜಿ ಟ್ರಾನ್ಸ್ಫಾರ್ಮೇಷನ್ ಜಾಯ್ನ್ ಆಗೋಕ್ಕೂ ಮುಂಚೆದೊಂದು 58 kgs ಇದ್ದೆ ಅಂದ್ಕೊತೀನಿ. ನನಗೊಂದು ಚೇಂಜಸ್ ಬೇಕಾಗಿತ್ತು. ನನಗೆ ಲೈಕ್ ಆ್ಯಕ್ಟರ್ ಲೈಫ್ಗೆ ಏನೇನು ಬೇಕಾಗಿತ್ತು, ಲೈಕ್ ಬಾಡಿ ಆಗಲಿ, ಲೈಕ್ ಅದು ಲೀನ್ ಮಸಲ್ ಆಗಲಿ, ಲೀನ್ ಬಲ್ಕಿಂಗ್ ಆಗಲಿ, ಅದು ಬೇಕಾಗಿತ್ತು. ನಾನು 58 kgs ಇಟ್ಕೊಂಡು ಯಾವಾಗ ಅದು ಯೋಚನೆ ಮಾಡ್ತಾಯಿದ್ದೆ. ಸೊ 2 years ಬ್ಯಾಕ್ ನಾನು ನಾರ್ಮಲ್ ಒಂದು ಜಿಮ್ಮಿಗೆ ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 2 years ತೊಗೊಂಡೆ. 2 yearsಲ್ಲಿ ನಾನು 58 kgsಯಿಂದ ಆಲ್ಮೋಸ್ಟ್ 12 kgs 13 kgs 2 yearsಲ್ಲಿ ಆಗಿದ್ದೆ. ಅದು ತುಂಬ ಅಂದರೆ ನನಗೆ ಅವಾಗ ಅಚೀವ್ಮೆಂಟ್ ಥರ ಆಯಿತು. 2 yearsಲ್ಲಿ ಓಕೆ, ನಾನು 12 to 13 kgs ಇನ್ಕ್ರೀಸ್ ಆಗಿದ್ದೀನಿ. ಫುಲ್ ಬಲ್ಕಿದ್ದೆ. 72 ಆದ 70 to 73 ಆದ 2 yearsಲ್ಲಿ. ಆದರೂ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಲೈಕ್ ದಪ್ಪ ಇದ್ದೀನಿ, ವರ್ಕೌಟ್ ಮಾಡ್ತಾಯಿದ್ದೀನಿ, ಆ್ಯಪ್ಸ್ ಕಾಣಿಸ್ತಾಯಿಲ್ಲ. 2 yearsಯಿಂದ ಆ್ಯಪ್ಸ್ ಕಾಣಿಸ್ತಾಯಿಲ್ಲ, ಬರೀ ದಪ್ಪ ಆಗ್ತಾಯಿದ್ದೀನಿ. ಸೊ ಅದೇ ನನಗೊಂಥರ ಮಿರರಲ್ಲಿ ನೋಡಿದೆ, ನನಗೆ ಒಂಥರ ಅನಿಸ್ತಾಯಿತ್ತು, ಏನು 2 yearsಯಿಂದ ಮಾಡ್ತಾಯಿದ್ದೀನಿ, ಏನು ಚೇಂಜಸ್ ಇಲ್ಲ, ನನಗೆ ನಾನೇ ಕರೆಕ್ಟಾಗಿ ಟೈಮ್ ಕೊಡ್ತಾಯಿಲ್ವ ಅಂತ ಅನ್ಕೊತಾ ಇರಬೇಕಾದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಿ ಜಿ ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋ ಬಗ್ಗೆ ಗೊತ್ತಾಯಿತು. ಅಂದರೆ ಲೈಕ್ ಈ ಥರ 90 days ಚಾಲೆಂಜ್ ನಡೀತದೆ, ಈ ಥರ ಎಲ್ಲ ಟ್ರಾನ್ಸ್ಫಾರ್ಮೇಷನ್ ನಡೀತದೆ. ನನ್ನ ಟೈಮ್ ಚೆನ್ನಾಗಿತ್ತು. ನನಗೆ ಅದೇ ಟೈಮ್ಗೆ ಹೊಸ ಬ್ಯಾಚ್ ಬೇರೆ ಸ್ಟಾರ್ಟ್ ಆಗಿತ್ತು. ಇನ್ನೇನು 2 days 3 days ಇದ್ದಂಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾಯಿತ್ತು. ಸೊ ನಾನು ಯೋಚನೆ ಮಾಡ್ದಿರಾನೆ ಲೈಕ್ ನಾನು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಸರ್ ಈ ಥರ ಇದೆ, ಹೀಗೆ ಜಾಯ್ನ್ ಆಗಬೇಕಂತ ಇದ್ದೀನಿ, ಬಂದು ಮಾತಾಡಿ ಅಂದರು. ಹೋದೆ. ಲೈಕ್ 90 days ಚಾಲೆಂಜ್. ನನಗೂ ಸ್ವಲ್ಪ ಡೌಟ್ ಇತ್ತು, ಲೈಕ್ 90 daysಲ್ಲಿ ಪಕ್ಕ ವರ್ಕೌಟ್ ಆಗುತ್ತೆ, ಯಾಕಂದ್ರೆ ನಾನು 2 yearsಯಿಂದ ಮಾಡ್ತಾಯಿದ್ದೀನಿ, ಏನು ಚೇಂಜಸ್ ಕಾಣಿಸ್ತಾಯಿಲ್ಲ, 3 monthsಲ್ಲಿ ಏನು ಚೇಂಜಸ್ ಕಾಣಿಸುತ್ತೆ ಅಂತ. ಸೊ ನಾನು ಒಂದು ಟ್ರೈ ಮಾಡೋಣ, ನಮಗೆ ನಾವು ಇನ್ವೆಸ್ಟ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ನಮ್ಮ ಬಾಡಿ ಮೇಲೆ ನಾವು ಇನ್ವೆಸ್ಟ್ ಮಾಡೋದ್ರಿಂದ ಏನು ತಪ್ಪಿಲ್ಲ. ಸೊ ನಾನು ಆ ಥರ ಥಿಂಕ್ ಮಾಡಿಬಿಟ್ಟು ಬಂದೆ ಬಿ ಜಿ ಟ್ರಾನ್ಸ್ಫಾರ್ಮೇಷನ್ ಸ್ಟುಡಿಯೋಗೆ. ಸೊ 1 month ಚೇಂಜಸ್ 3-4 kgs ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಡೌನ್ ಆಯಿತು, ಎಲ್ಲ ಆ್ಯಪ್ಸೇ ಕಾಣಿಸ್ತಾಯಿಲ್ಲ, ಈ ಥರ ಹೇಳಿದ್ರಲ್ಲ. ಓಕೆ, ಸರ್ದು ಒಂದು ಟ್ಯಾಗ್ಲಿದೆ, ಟ್ರಸ್ಟ್ ದ ಪ್ರೋಸೆಸ್ ಅಂತ, ಯಾವಾಗೂ ಅದನ್ನು ನಂಬಬೇಕು ಅಂತ ಹೇಳ್ತಾಯಿದ್ರು ಸರ್. ಸೊ ನಾನು ಓಕೆ ನೋಡೋಣ, ಡಯಟ್ ಮಾಡ್ತಾಯಿದ್ದೀನಲ್ಲ, ಇಷ್ಟು ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ, ನೋಡೋಣ. ಸೆಕೆಂಡ್ ಮಂತ್ ಆಯಿತು. ಸೆಕೆಂಡ್ ಮಂತು ನಂಗೆ ಕಾಣಿಸ್ಲಿಲ್ಲ, ನಿಜವಾಗ್ಲೂ ಕಾಣಿಸ್ಲಿಲ್ಲ. ಆ್ಯಂಡ್ ತುಂಬ ಡೌಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಏನು ಆ್ಯಪ್ಸ್ ಕಾಣಿಸ್ತಾನೆ ಇಲ್ಲ, ಇನ್ನೊಂದು ಮಂತ್ ಇದೆ, ಹೆಂಗೆ ಏನು ಅಂತ ತಿಳ್ಕೊವಾಗ ಇದೇ 3rd ಮಂತ್ ಸ್ಟಾರ್ಟ್ ಆಗುವಾಗ ಲೈಕ್ ಆಲ್ಮೋಸ್ಟ್ ಆ್ಯಪ್ಸ್ ವಿಸಿಬಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ತುಂಬ ಖುಷಿ ಆಯಿತು. ನನ್ನ ಫ್ರೆಂಡ್ಸು, ನಾನು ಆ್ಯಕ್ಚುಲಾಗಿ ಥಿಯೇಟರ್ ಪ್ಲೇ ಮಾಡ್ತೀನಿ ಅನ್ನಲ್ಲ, ಥಿಯೇಟರ್ ಪ್ಲೇ ಮಾಡಬೇಕಾದ್ರೆ ನಾನು ಸ್ಟೇಜ್ ಶೋ ಇತ್ತು, 2-3 ಸ್ಟೇಜ್ ಶೋ ಕೊಟ್ಟೆ ಲೈಕ್ ಡ್ಯೂರಿಂಗ್ ವರ್ಕೌಟಲ್ಲೇ. ವರ್ಕೌಟ್ ಸ್ಟೇಜ್ ಮೇಲೆ ಮಾಡ್ತಾ ಇರುವಾಗೆಲ್ಲ ನನ್ನ ಬಾಡಿ ತುಂಬ ಲೈಕ್ ಎದ್ದು ಕಾಣ್ತಾಯಿತ್ತು. ಅಂದರೆ ಲೈಕ್ ಆ್ಯಪ್ಸ್ ಎಲ್ಲ ಎದ್ದು ಕಾಣ್ತಾಯಿತ್ತು, ಲೈಕ್ ಚೆಸ್ಟು, ನನ್ನ ಬಾಡಿ ಲೈಕ್ ಶೇಪ್ ಎಲ್ಲ ಚೆನ್ನಾಗಿ ಕಾಣ್ತಾಯಿತ್ತು. ಥಿಯೇಟರ್ ನೋಡೋಕೆ ಬಂದು ಆಡಿಯನ್ಸ್ ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಆ ಒಂದು 30 members ನಾವು ಅಲ್ಲಿ ಗ್ರೂಪ್ ಫೋಟೋಗೆ ನಿಂತಿದ್ದೀರಂದರೆ ನಾನು ತುಂಬ ಹೈಲೈಟಾಗಿ ಕಾಣ್ತಾಯಿದ್ದೆ. ತುಂಬ ಜನ ಕೇಳೋರು, ಬಾಡಿ ಬಿಲ್ಡಿಂಗ್ ಮಾಡೋ ಒಂದು ಸಖತ್ತಾಗಿ ಮಾಡಿದ್ದಾನೆ, ಆ್ಯಪ್ಸ್ ಕಾಣಿಸ್ತಾಯಿದೆ ಒಂದು. ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಕೇಳೋರು, ಏನಿದು, ಏನೋ ಲೈಕ್ ಟ್ಯಾಬ್ಲೆಟ್ಸ್ ಏನೋ ತೊಗೊತಾ ಇದೆಯಾ, ಸ್ಟೆರಾಯ್ಡ್ಸ್ ಆಗ್ತಾಯಿದೆಯಾ, ಇಲ್ಲ ಫ್ಯಾಟ್ ಬರ್ನರ್ ಏನೋ ಕೊಡ್ತಾ ಇದ್ದಾರಾ, ನಿಜ ಹೇಳು. ತುಂಬ ಜನ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಇಲ್ಲ, ವರ್ಕೌಟ್ ಆಗಿದೆ, ಲೈಕ್ ಆ ಥರ ಡಯಟ್ ಫಾಲೋ ಮಾಡ್ತಾಯಿದ್ದೀನಿ. ಆ ಡಯಟ್ ಕೂಡ ಅಷ್ಟೇ, ತುಂಬ ಲೈಕ್ ಸ್ವೀಟ್ ತಿನ್ನೋಂಗಿಲ್ಲ, ರೈಸ್ ಕೂಡ ಇಷ್ಟಿಷ್ಟೇ ತಿನ್ನಬೇಕು. ನಮ್ಮ ಮನೇಲಿ ತುಂಬ ಕೇಳ್ತಾಯಿದ್ರು, ಏನು ಹಿಂಗೆ ತಿಂತಾ ಇದೆಯಾ, ಅವರು ಊಟ ಹಿಂಗೆ ಕೇಳ್ತಾ ಇದ್ದಾರೆ, ಅದು ಇದು ಅಂತ. ಅವ್ರಿಗೆ ಗೊತ್ತಿಲ್ಲ, ನಾಲೆಜ್ ಇಲ್ಲ ಫಿಟ್ನೆಸ್ ಫೀಲ್ಡ್ ಬಗ್ಗೆ. ಆದರೂ ಪಾಪ ಮನೆಯಿಂದಲೂ ಸ್ವಲ್ಪ ಆಮೇಲೆ 1 month ಚೇಂಜಸ್ ನೋಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅವರು ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಸಪೋರ್ಟಿಂದ ಲೈಕ್ ಆಲ್ಮೋಸ್ಟ್ ನನ್ನ ಬಾಡಿ ಚೇಂಜಸ್ ಅದೇ ಲೈಕ್ ಪೇರೆಂಟ್ಸು ಲೈಕ್ ತುಂಬ ಸಪೋರ್ಟಿವ್ ಆಗಿದ್ದರು. ಭರತ್ ಸರು, ದಿಶಾ ಮ್ಯಾಮು ತುಂಬ ಸಪೋರ್ಟಿವ್ ಆಗಿದ್ದರು. ಅವರಿಂದ ಲೈಕ್ ಆಲ್ಮೋಸ್ಟ್ 3 monthsಲ್ಲಿ ನನಗೆ ಆ್ಯಪ್ಸ್ ಕಂಪ್ಲೀಟಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ನಾರ್ಮಲಾಗಿ ವರ್ಕೌಟ್ ಮಾಡೋದಕ್ಕೂ ಮತ್ತು ಭರತ್ ಸರ್ ಹತ್ರ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನಾವು ನಾರ್ಮಲಾಗಿ ವರ್ಕೌಟ್ ಮಾಡಿ, ಇಲ್ಲ ನಾಳೆ ವರ್ಕೌಟ್ಗೆ ಹೋಗೋಣ ಅಂದ್ಬಿಟ್ಟು ತಿರ್ಗಾ ನಾಳೆ ಬೆಳಗ್ಗೆ ಆಗಿದ ತಕ್ಷಣ ಬೇಡ ಬಿಡಿ ಡ್ರಾಪ್ ಆಗೋಣ ಆ ಥರ ಬರುತ್ತೆ. ಬಟ್ ಭರತ್ ಸರ್ ಹತ್ರ ಹಂಗಲ್ಲ, ಒಂದು ಸ್ಟ್ರಿಕ್ಟ್ ಡಯಟ್ ಇದೆ, ಸ್ಟ್ರಿಕ್ಟ್ ಒಂದು ಡಿಸಿಪ್ಲಿನ್ ಇರುತ್ತೆ, ಚೆನ್ನಾಗಿ ಮಾಡಿಸ್ತಾರೆ. ಲೈಕ್ ಸ್ಟೆಪ್ಸು ಆಗಲಿ, ಆ ಡಯಟ್ ಆಗಲಿ, ಸೊ ತುಂಬ ಸೀರಿಯಸ್ನೆಸ್ ಆಗಿ ಮಾಡಿಸ್ತಾರೆ. ಸೊ ಭರತ್ ಸರ್ ಹತ್ರ ಮಾಡೋದು ವರ್ತ್ ಇಟ್ ಅಂತೀನಿ. ಸೊ ನೀವು ಯಾವುದೇ ಡೌಟ್ ಇಲ್ದಿರಾ ಸರ್ ಹತ್ರ ಬಂದುಬಿಟ್ಟು ಟ್ರಾನ್ಸ್ಫಾರ್ಮೇಷನ್ ಮಾಡ್ಬೋದು. ನಾನು 100% ಗ್ಯಾರಂಟಿ ಕೊಡ್ತೀನಿ.
ಈ 90 ಡೇಸ್ ಚಾಲೆಂಜ್ನ ನಂಬಿಬಿಟ್ಟು ಭರತ್ ಸರ್ಗೆ ಟೈಮ್ ಕೊಟ್ಟರೆ ಲೈಕ್ ನಿಮ್ಗೆ 6 ಪ್ಯಾಕ್ಸ್ ಈಸಿಯಾಗಿ ಕಾಣುತ್ತೆ. ನೀವು ಎಷ್ಟೇ KGs ಇರಲಿ, ಲೈಕ್ 150 KGs ಇದ್ದೀರಾ, ತಲೆ ಕೆಡಿಸ್ಕೋಬೇಡಿ. 3 ಮಂತ್ಸ್ ಚಾಲೆಂಜ್ ಎಕ್ಸೆಪ್ಟ್ ಮಾಡಿ. ಲೈಕ್ ನಿಮ್ಗೆ ಅದೇನು ಡ್ರೀಮ್ ಫಿಸಿಕ್ ಇರುತ್ತೋ ಲೈಕ್ ಖಂಡಿತ ಬರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಲೈಕ್ ನೀವೇನು ಡಿಸಿಪ್ಲಿನ್ ಆಗ್ದಿರಾ ಜಸ್ಟ್ ವರ್ಕೌಟ್ ಮಾಡ್ತೀನಿ, ಮನೆಗೆ ಹೋಗಿ ಊಟ ತಿಂತೀನಿ, ಲೈಕ್ ನಾರ್ಮಲ್ ಅನ್ನ, ರೈಸು, ಸಾಂಬಾರು, ಮಸಾಲೆ ದೋಸೆ ಅದು ಇದು ತಿಂತೀನಿ, ಆಗಲ್ಲ. ವರ್ಕೌಟ್ ಮಾಡ್ತೀರಾ, ಸರಿಯಾದ ಡಯಟ್ ಫಾಲೋ ಮಾಡ್ತೀರಾ, ಡಿಸಿಪ್ಲಿನ್ ಆಗಿರ್ತೀರಾ, 3 ಮಂತ್ಸ್ ಸರಿಯಾದಾಗ ಕೇಳಿ, 3 ಮಂತ್ಸಲ್ಲಿ ಖಂಡಿತ ಬರುತ್ತೆ ಆ್ಯಪ್ಸು. ಬಂದು ಲೈಕ್ ಈ ಥರ ಡಯಟ್ ಫಾಲೋ ಮಾಡಿ 100% ಬರುತ್ತೆ. ಥ್ಯಾಂಕ್ ಯು.